40 ವರ್ಷಗಳ ಕಾಲ ಪಕ್ಷಕ್ಕಾಗಿ ವಿವಿಧ ಹಂತಗಳಲ್ಲಿ ದುಡಿದ ಮತ್ತು ಕಾರ್ಯಕರ್ತರ ಏಳಿಗೆಗಾಗಿ ದುಡಿದಿರುವ ದಲಿತ ಮುಖಂಡ ಹಾಗೂ ಮಾಜಿ ಸಚಿವ ಎಚ್. ಆಂಜನೇಯ ಅವರನ್ನು ವಿಧಾನ ಪರಿಷತ್ಗೆ ಸದಸ್ಯರನ್ನಾಗಿ ನಾಮನಿರ್ದೇಶನವನ್ನು ಸರ್ಕಾರ ಮಾಡಬೇಕು ಎಂದು ಎಚ್. ಆಂಜನೇಯ ಅಭಿಮಾನಿ ಬಳಗದ ಪರವಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಆಗ್ರಹಿಸಿದರು. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ವಿಧಾನಸೌಧದಲ್ಲಿ ಬದ್ಧತೆ ಇರುವ ರಾಜಕಾರಣಿಯ ಅವಶ್ಯಕತೆ ಇದೆ. ರಾಜ್ಯಾದ್ಯಂತ ಅಪಾರ ಅಭಿಮಾನಿ ಬಳಗವನ್ನು ಕೂಡ ಇವರು ಹೊಂದಿದ್ದಾರೆ ಮತ್ತು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ರೈತರ ಪರ ಹೋರಾಟವನ್ನು ಕೂಡ ಮಾಡುತ್ತಿದ್ದಾರೆ. ಇಂತಹ ನಾಯಕರು ಈಗ ಬೇಕಾಗಿದ್ದು ಇವರನ್ನು ಕೂಡಲೇ ಸರ್ಕಾರ ಮತ್ತು ಕಾಂಗ್ರೆಸ್ನ ವರಿಷ್ಠರು ನಾಮನಿರ್ದೇಶನವನ್ನು ಮಾಡುವ ಪರಿಗಣಿಸಬೇಕು ಎಂದು ಅವರು ಒತ್ತಾಯಿಸಿದರು. ನಮ್ಮದೇ ಆಗಿರ್ತಕ್ಕಂಥ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥವರು ಮಾನ್ಯ ಎಚ್. ಆಂಜನೇಯರವರು. ಇವರ ಸೇವೆ ಪಕ್ಷಕ್ಕೆ ಬಹಳ ಅವಶ್ಯಕತೆ ಇದೆ. ಇವರು ಪಕ್ಷಕ್ಕೆ ಎಂದೂ ಸಹ ಪೂರಕವಾಗಿ ಕೆಲಸವನ್ನು ಮಾಡ್ಕೊಂತ ಬಂದು ಪಕ್ಷದ ಏಳಿಗೆಗಾಗಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂತ ಬಂದಿದ್ದಾರೆ. 13ನೇ ತಾರೀಕು ಮುಂದಿನ ತಿಂಗಳು 13ನೇ ತಾರೀಕು ನಡೀತಕ್ಕಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಏನು ಸುಮಾರು 11 ಸ್ಥಾನಗಳಿಗೆ ಚುನಾವಣೆ ನಡೀತಿದೆ. ಇದರಲ್ಲಿ ಒಬ್ಬ ಹಿಂದುಳಿದ ದಲಿತ ನಾಯಕನಾಗಿರ್ತಕ್ಕಂಥ ಆಂಜನೇಯರನ್ನು ಪರಿಗಣಿಸಬೇಕು. ಅವರಿಗೆ ಅವರ ಪರಿಶ್ರಮವನ್ನು, ಕೊಡುಗೆಯನ್ನು ಪರಿಗಣಿಸಿ, ಅವ್ರ ಹೋರಾಟವನ್ನು ಪರಿಗಣಿಸಿ ಅವರಿಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕಂತೇಳಿ ಈ ಜಿಲ್ಲೆಯ ಪರವಾಗಿ, ಹೊಳಲ್ಕೆರೆ ಕ್ಷೇತ್ರದ ಪರವಾಗಿ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾರೆ.